ಆ ಹುಡುಗರ್ನ ಕರ್ಕೊಂಬಂದಿಲ್ಲಲ್ಲ ಮರುತಮ್ಮ, ಹಂಗೆ ಬಂದಿದೀಯ ಹೇಳತ್ತ. ಅಜ್ಜಿ ಸ್ಕೂಲ್ಗೆ ಹೋಯ್ದ್ರು ಇಬ್ರಾಳುನು. ನಾನು ಹಿಂಗೆ ನೋಡ್ಕೊಂಡು ಬೈಗಾಗ ಅಷ್ಟೊತ್ತಿಗೆ ಅವ್ರೊಬ್ಬರ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿ ಸುಮ್ಮನೆ ಬಂದೆ. ಬೇಜಾರಾಯ್ತು ಮನೆ ತಾಗೆ. ಅದಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಅಪ್ಪನ ಕೇಳಿದೆ. ಸರಿ ಆಯ್ತು ಹೋಗಿ ಬರಮ್ಮ ಅಂತ. ಅದಕ್ಕೆ ನಾನು ಸುಮ್ಮನೆ ಬಂದೆ ನೋಡ್ಕೊಂಡು ಹೋಗೋಣ ಅಮ್ಮಣ್ಣಿನ ಅಂತ. ನೋಡೋದು ನೋಡಿ ಹಂಗ್ಲೇ ಎಷ್ಟಿದೆ ಸ್ವಲ್ಪ ದಿನಕ್ಕೆ ಹೆಂಗೆ ದುಂಡಾಗ್ಯವಳೆ. ಅಯ್ಯೋ ಹುಟ್ಟಾಗ್ಲೇ 3.5 kg ಇದ್ಲು ತೂಕ. ಇವಾಗಲೂ ತೂಕ ಚೆನ್ನಾಗಿದ್ದಾಳೆ. ತೂಕ ಮಾತ್ರ ಚೆನ್ನಾಗಿದ್ದಾಳೆ ಋತು ಅಕ್ಕ, ತುಂಬ ಚೆನ್ನಾಗೆ ತೂಕ ಮಾತ್ರ ಚೆನ್ನಾಗಿ ಬಂದಿದ್ದಾಳೆ. ನೋಡೋದು ನೋಡು ಹೆಂಗೆ ನೋಡ್ತಾಳೆ, ಮಿಣಿ ಮಿಣಿ ಕಂಡ್ಬಿಡ್ಕೊಂಡು. ಅತ್ತೆಮ್ಮ ಕಣಮ್ಮ, ಅತ್ತೆಮ್ಮ ಬತ್ತೀಯ ನೀನು ನಮ್ಮ ಮನೆಗೆ? ಬತ್ತೀಯ ನೀನು? ಬತ್ತೀಯ ನಮ್ಮ ಬಂಗಾರ? ಆಗಾಳ ಯಾವಾಗಲ ಅತ್ತೆಮ್ಮ ಬಂದವಳೆ ಅಮ್ಮನಿನ ನೋಡಕ್ಕೆ. ಅತ್ತೆಮ್ಮ ಋತಮ್ಮ ಬಂದವಳೆ. ಈಗೊಂದು ಸ್ವಲ್ಪ ತಾತು ಆ ಹುಡುಗರು ನಿಸ್ಕಲಿಕ್ಕೆ ಕಳಿಸಿ ಬಂದೈತಿ. ಆ ಹುಡುಗರು 4:15 ಗಂಟೆ ಆಗುತ್ತೆ ಅಡತ್ತಿಗೆ ಹೋಗ್ತೀನಿ ಮಧ್ಯಾಹ್ನದಳತಿ ತಿರ್ಕೊಂಡು ಅಂತೇಳಿ ಬಂದೈತಿ ಅಮ್ಮನಿನ ನೋಡ್ಕೊಂಡು ಹೋಗಕ್ಕೆ. ಅಮ್ಮನ ಚೆನ್ನಾಗತ್ತಮ್ಮ 2 ದಿನಕ್ಕೆ ದಂಡಿಗೆ. ಮತ್ತೆ ನೀರು ಐತಿಯಲ್ಲಿ ನಿಂಗೆ ಅಜ್ಜಿ ನೀನು? ದಿನ ನಮ್ಮ ಅಮ್ಮನಿಗೆ ಸುಡಾವು ನೀರು ಊಟ ಮಕ್ಕಳಿಗೆ ಸ್ನಾನ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅಂತೆ. ಚಿಕ್ಕ ಮಕ್ಕಳಿದ್ದವ್ರಿಗೆ ಈಗ 1 ತಿಂಗಳು 2 ತಿಂಗಳು 3 ತಿಂಗಳು ಮಕ್ಕಳಿಗೆ ನಾವು ಸ್ನಾನ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅಂತೆ. ನಾವು ಹೆಂಗೆ ಹಾಲನ್ನು ಕುಡಿಸ್ತೀವಿ ಹಂಗೆ ಸ್ನಾನನೂ ಮಾಡಿಸ್ಬೇಕಂತೆ. ನೀನು ಸುಡಾವು ನೀರು ಒಯ್ಯೋಕ್ಕೆ ಚೆನ್ನಾಗಿ ನಿದ್ದೆನೂ ಮಾಡ್ತಾಳೆ. ಬೆಳಗ್ಗೆಯಿಂದ ನಾವೇನೋ ಒಂದು 11 ಗಂಟೆಗೆ ಮನಸ್ಸಿರೋ ಋತು ಅಕ್ಕ 2:30 ತನಕ ಇದ್ದಾಳಲ್ಲ. ನಾನೇ ಎಬ್ಬಿಸ್ತೀನಿ. ಎಬ್ಬಿಸಿ ಅತ್ತೆ 1 ಗಂಟೆ 2 ಗಂಟೆಗೂ ಎಬ್ಬಿಸಮ್ಮ ಹಾಲು ಕುಡಿಸು ಅಂತೈತೆ. ಏನಿಲ್ಲ ಸುಮ್ಮ ಅಕ್ಕ ಬಿಡುತ್ತೆ. ಹಿಂಗೇನು ಹಂಗೆ ಮನಿಕೆ ಮಲ್ಲ ಕೈ ತುಂಬ ಅಲ್ಲಿ 5 ತಿಂಗಳು ಹುಡುಗಿ ಅಂತಾರೆ. 2.5 ತಿಂಗಳು 3 ತಿಂಗಳು ಹುಡುಗಿ 3 ತಿಂಗಳು ಹುಡುಗಿ ಹೆಂಗೆ ಮತ್ತು ನೋಡ ಹಂಗೇನು ಬೆಳೆ ಚೆನ್ನಾಗಿದ್ದಾಳೆ. ತೂಕ ಮಾತ್ರ ಆ ತಾತ ಹಂಗೆ ಸಿರಿ ಹೇಳತ್ತೆ ನಮ್ಮ ಅಮ್ಮಣಿ ಹಂಗೈತೆ ತೂಕ ಅಂಬುತ್ತೆ. ದುಂಡುಗಾರ್ಲಿ ಎಷ್ಟು ಚೆನ್ನಾಗಾರ್ಲಿ ಅಲ್ವಾ ಋತು ಅಕ್ಕ? ಅಮ್ಮಣಿ ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡು ಅತ್ತೆ. ನೋಡಮ್ಮ ನೀವೇ ಇದ್ದೀರಾ ದೊಡ್ಡಮ್ಮ ಅಮ್ಮಯ್ಯ ಅಜ್ಜಿ ತಾತ ಇಬ್ರು ತಾತಗಳು ವರ್ಷ ತಾತ ಎಲ್ಲರೂ ಇದ್ದೀರಾ. ನೀವೇ ನೀವೇ ಎಲ್ಲ ಸೆಲೆಕ್ಟ್ ಮಾಡ್ರಮ್ಮ. ದೊಡ್ಡಪ್ಪ ಐತಾನೆ ಎಲ್ಲರೂ ಇದ್ದಾರೆ, ನೀವೇ ಸೆಲೆಕ್ಟ್ ಮಾಡ್ರಿ. ಗಜೆ ಕುಕ್ಕವ್ ನಿನ್ ಕಣ ಇದೆಯಾ? ಆಮೇಲೆ ಕಾಲ್ ನೋಯ್ತವೆ ಅಂತ ಕುಕ್ಕ ಸೆಣನ ರಾಮ ಶಿವನಿ ಈಗಳಮ್ಮ ಕುಕ್ಕಂಡ್ರೆ ಎದ್ದಳ ಕಾಲು ಕುಕ್ಕಂಡ್ರೆ ನಿನ್ಕಮಕ್ಕಾಗಲ್ಲ. ಹೋಗು ಬೋಲ್ ಕಷ್ಟ ತಾಯಿ ಮಂಟಲ್ ನವಿಂದು. ಋತು ಅತ್ತೆ ಬಂದೈತೆ ಯಾವಾಗ್ಲ ನೋಡಕ್ಕೆ? ಅಮ್ಮನಿನ ನೋಡಕ್ಕೆ ಯಾವಾಗ ಬಂತಮ್ಮ? ಈಗಿನ ಬಂದೆ ರೀತತ್ತೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ನಮ್ಮ. ಹುಡುಗರನ್ನ ಕರ್ಕೊಂಬಂದಿಲ್ಲ ಸ್ಕೂಲಿಗೆ ಕಳಿಸಿ ನಾನು ಸುಮ್ಮನೆ ಬಂದೆ ಅಮ್ಮನಿನ ನೋಡ್ಕೊಂಡು ಹಂಗೆ ಹೋಗೋಣ ಅಂತ. ಹೌದೇನು? ಅಮ್ಮಣ್ಣಿನ ಚೆನ್ನಾಗಿದ್ದಾಳಮ್ಮ, ಚೆನ್ನಾಗಿ ಸಾಕಿದ್ದಾರೆ. ನಮ್ಮನೆಗೆ ಕಳ್ಸಲ್ಲ ಅಂದ್ರು, ಇಲ್ಲೇ ಚೆನ್ನಾಗಿ ಸಾಕಿದ್ದಾರೆ. ಬಿಡು ಇಲ್ಲೇ ಚೆನ್ನಾಗಿದ್ದಾಳಲ್ಲ ಸಾಕು, ಎಲ್ಲಿದ್ರು ಅದೇನೆ. ಅವ್ರ ತಾತ ಕಳ್ಸಲ್ಲ ಅಂತ ಕಣಮ್ಮ. ಅವ್ರಮ್ಮಯ್ಯ ಫಸ್ಟ್ನೇರ್ಗೆ ಕರ್ಕೊಂಡು ಹೋಗ್ನಿ ಅಂತ ಅವ್ರ ತಾತ ಕಳ್ಸಲ್ಲ. ನಮ್ಮ ಇವನು ಕುಸನೂ ಕಳ್ಸಲ್ಲ ಅಂದ. ನೋಡು ಪುಣ್ಯಮ್ಗಂತೂ ಇಲ್ಲ ಇವಳಿಗನ ಹಾಗೆ ಹೊತ್ತ ಅಂತ. ಪುಣ್ಯಮ್ಗಂದ ಆದ್ರೆ ಸಾಕಾಯ್ತಮ್ಮ ತಾಯಿ. ಅವಳನ್ನ ಎಲ್ಲ ನನ್ನ ದೇವ್ರಿಗೂ ಪರ್ಗೂ ಕರ್ಕೊಂಡು ಹೋಗ್ರಿ. ಮಸ್ತ ದೇವ್ರಿಗೂ ಅಲ್ಗೋ ಇಲ್ಗೋ ಎಲ್ಲ ತಕೋ. ಈಗ ಇವಳಿ ಜಾಗಕ್ಕೆ ತಕ್ಕೆಲ್ಲ ಹೋಗ್ತಾರಮ್ಮ. ಹೇಳಿರ ಜಾಗಕ್ಕೆ ತಕ್ಕೆಲ್ಲ ಹೋಗಿ ಎಲ್ಲ ಪೂಜೆ ಪುನಸ್ಕಾರ ಅರ್ಕೆಗಳು ಮಸ್ತ ಮಾಡ್ಕೊಂಡಳು ಪಾಪ. ಅವಳಿಗೂ ಆದ್ರೆ ಸಾಕಾಗೈತಿ. ಆಗ್ತಾವೆ ನಮ್ಮ ಪುಣ್ಯಕ್ಕನ್ಗೂ ಆಗ್ತಾವೆ. ಇನ್ನು ಏನು ಏಜ್ ಆಗಿಲ್ಲ, ಇನ್ನು ಎಷ್ಟು ಇನ್ನು ವಯಸ್ಸೈತೆ ತೀರಾ ಅಂತ ಏಜ್ ಆಗೈತಪ್ಪ ಬಿಡಪ್ಪ ದಪ್ಪಗೈತೆ ಆಗಲ್ಲ ಅಂಬಕ್ಕ ಆಗ್ತಾವೆ ಹೇಳು. ಇನ್ನೊಂದು 2 ದಿವಸ ಬಿಟ್ಟೆ ಆಗ್ಲೇಳೇನು ಏನಂತ ಏಜನ್ ಆಗಿಲ್ಲ ಕಣಜ್ಜಿ. ಆಗ್ತಾ ಬಿಡ ಮತ್ತೆ ಮೆಲ್ಕಾಗ್ತಾ ಪುಣ್ಯಮ್ಮ. ಯಾಕೆ ತಲೆ ಕೆಡ್ಸ್ಕೊಂತೀಯ ನೀನು ಮಕ್ಕಳು ಅಂತೇಳಿ. ಸಾಕ ಹುಡುಗಿನೇನೆ ಸಾಕಮ್ಮ. ನಾನು ಅದನ್ನೇ ಹೇಳೋದು ನಮ್ಮ ಪುಣ್ಯಮ್ಗೆ, ನೀನೇನು ಚಿಂತೆ ಮಾಡಬೇಡ ಕಣಮ್ಮ, ಸಾಕಿ ಒಳ್ಳೆನೆ ಮಗಳು ಅಂತ ನೋಡ್ಕೆ ಅಂತ ಅದನ್ನೇ ಹೇಳೋದು ನಾವು. ನಿನ್ನ ಮಕ್ಕಳಾಗಿಲ್ಲ ಅಂತ ಅದನ್ನೇ ಕೊರಗಿಕ್ಕೆ ಬೇಡ ಅಂತ ಹೇಳಿ ನಾನು ಅದನ್ನೇ ಹೇಳೋದವಳಿ. ಅವಳು ಅದನ್ನೇ ಯೋಚನೆ ಮಾಡ್ತಿರ್ತಾಳೆ ಯಾವಾಗ್ಲೂ. ನಾವು ಹೆಂಗ ನಿಮ್ದಾಗ ಇದೀವಮ್ಮ ಇವಾಗ. ನಮ್ದು ಅವ ಖುಷ ಇಬ್ರು ಹೋಟ್ಲಿಗೆ ಹೋಗ್ತಾರೆ, ಹೋಟ್ಲು ಮಾಡ್ಕೊಂಡು ಅಗಳಮ್ಮ ನಿಮ್ದಾಗೆ ನಮ್ಮ ಅಪ್ಪ ಅಂಗಡಿ ಮಾಡುತ್ತೆ. ಎಲ್ಲರೂ ನಿಮ್ದಾಗೆ ಚೆನ್ನಾಗಿ ಕಣ್ತಾಯಿ ದೇವರಮ್ಮ ನಿಂಗೆ ಇಕ್ಕಿದ್ರೆ ಸಾಕಾಯ್ತು. ನಾನು ಬಂದು ಸತಿಗೆಲ್ಲ ಹೇಳ್ತೀನಿ ಮನೇನ ಚೇಂಜ್ ಮಾಡಿರಿ, ಹೊಸ ಮನೆಗೆ ಹೋಗ್ರಿ ಅಂತ. ಇನ್ನೇನೆ ಎಲ್ಲಾನು ಕಟ್ ಮಾಡ್ಸ್ಯಾರಿ ಆಯ್ತು. ಇವಾಗ ಸೋರಲ್ಲ ಏನಿಲ್ಲ. ನಾನು ಆಗೈತೆ ಯಾಕೆ ಮನೆ ಬಿಟ್ಟು ಹೋಗೋಕ್ಕೆ ಮನ್ಸಿಲ್ಲ ಕಣ್ರಿ ಇದ್ದಮ್ಮ. ಏನೋ ಒಂಥರ ಮನೆಯ ನೆಮ್ಮದಿ. ಸುಮ್ಕಿರಿ ಈ ಮನೆಯೇ ಸಾಕು. ಈಗ ಮನೆ ಐತೆ ತಗೊಂಡು ಬಿಡ್ಕೊಂಡಿದ್ರ ಬಾಡಿಗೆ ಕೊಟ್ಟಿದ್ರ ಬಾಡಿಗೆ ದುಡ್ಕೊಂಬದ್ ನೋಡ್ಬೇಕು. ಸುಮ್ಮನಿರು. ಇನ್ನೇನೋ ನಮ್ಮ ಎಲ್ಲಾನ ಅವ್ರ ಮಕ್ಳು ಅವ್ರು ಬೇರೆ ಹೋದಾಗ ಅವ್ರು ಮಾಡ್ಕೊಂತಾರೆ. ಸುಮ್ಮನಿರು. ತಗೊಂಡಿರೋ ಮನೆ ತಲಕೊಂದೊಂದು ತಕೊಂಬ್ಲೇಳ. ಅವ್ರು ಮನೆ ತಗೊಂಡಿದ್ದು ಕಟ್ಟಿರೋ ಮನೆ ನೀನು ತಲಕೊಂದೊಂದು ಅವ್ರ ಮನೆಗೆ ಹೋಗಿ ಇವ್ರ ಪಾಡಿಗೆ ಇವ್ರು ಇರ್ತಾರೆ. ನಮ್ಮ ಹುಡುಗರು ನಾನು ನಮ್ಮ ಅತ್ತೆಯರು ನಾವು ಇಲ್ಲಿ ಇರ್ತೀವಿ. ಯಾಕೆ ಮನೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ನಮ್ಗಂತೂ. ಚೆನ್ನಾಗೈತೆ ಒಂಥರ ಈ ಮನೆಯಾಗೇನೋ ಒಂಥರ ನೆಮ್ಮದಿ. ಹಳೇದಾಗ್ತಾ
ಮನೆಲ್ಲ ಟಾಪೆಲ್ಲ ತೆಗೆದು ಇದಕ್ಕೆ ಎಲ್ಲ ಸೋರ್ದಿಲ್ದಂಗೆಲ್ಲ ಮ್ಯಾಕೆಲ್ಲ ಸೀಟ್ ಹಾಕ್ಸಿ ಎಲ್ಲ ರೆಡಿ ಮಾಡ್ತಿದ್ವಿ. ಚೆನ್ನಾಗೈತಿ. ನಮ್ಗೇನ ಇವಾಗ ಒಂಥರ ಸೆನಕೈತಿ. ಮನೆ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ ಕಣಮ್ಮ. ಹಳೆ ಮನೆಯಾಗೆ ನೆಮ್ಮದಿ ಹೇಳು. ಈ ಮನೆಯಾಗ ಒಂಥರ ಬಂದ್ರೇನೋ ಒಂಥರ ನೆಮ್ಮದಿ. ನಾನು ಹಂಗೆ ಅಂದ್ಕೊಂತೀನಿ. ಹೊಸ ಮನೆ ತಗೊಂಡು ಏನು ಮಾಡ್ತೀವಿ, ಸುಮ್ಮನಿರು. ಈಗ ಈ ಮನೆಯಾಗ ನಿಮಗೆ ಚೆನ್ನಾಗಿ ಆಗಿ ಬಂದೈತಲ್ಲ, ಸುಮ್ಮನಿರ್ರಿ ಕಣಮ್ಮ. ಆರೋಗ್ಯ ಎಲ್ಲ ದೇವರು ಚೆನ್ನಾಗಿ ಕೊಟ್ಟ ನಿಮ್ಮ ಮನೆಯಾಗೆ. ಅದಕ್ಕೆ ಅರ್ಥ ಸುಮ್ಮನೆ ಇವರು ಆವಾಗಲೇ ಹೋಗೋಣ ಅಂತಂದ್ರು. ನಮ್ಮಯ್ಯಪ್ಪ ಒಪ್ಪಲಿಲ್ಲ. ನಾನು ಇಲ್ಲೇ ಇರ್ತೀನಮ್ಮ, ನಾನು ಅಲ್ಲಿ ಬರೋಲ್ಲ, ಇಲ್ಲೇ ಇರ್ತೀನಿ ಅಂತ ನಮ್ಮಯ್ಯಪ್ಪ ಒಪ್ಪಲೇ ಇಲ್ಲ. ಅದಕ್ಕೆ ಅತ್ತ ನಾವಿನ್ನೇನು ಹೋಗೋದಂತ ಸುಮ್ಮನಾದ್ವ. ಇನ್ನೇನು ಹೋಗೋಣ, ಹುಡುಗರು ಅಷ್ಟೇ, ನಾವಿನ್ನು ಇಲ್ಲಿದೆ ಅವರಲ್ಲಿ ಸಾರು ಓನಂತ ಏನು ಅಂತೇಳಿ ಅದಕ್ಕೆ ಎಲ್ಲ ದೊಡ್ಡ ಮನೆ ಸೆನಕೈತೆ. ಎಲ್ಲಾರ್ಗು ಜಾಗ ಆಗುತ್ತೆ. ಮನೆಗೆ ಮಕ್ಕು ಕುಕ್ಕ ಮಕ್ಕು ಎಲ್ಲದಕ್ಕೂ ಜಾಗ ಆಗುತ್ತಮ್ಮ. ಯಾವ್ದಕ್ಕೆ ಅಂತ ತೊಂದರೆ ಇಲ್ಲ. ಬಾತ್ರೂಮನ್ನು ಕಟ್ಸಿರು. ಅದು ಒಂದಿಟ್ಟು ಹಾಳಾಗಿತ್ತು, ಅದನ್ನು ಮಸ್ತ್ ಮಾಡ್ಕೊಂಡ್ರು. ಸಾಕು ಹೇಳಿದೆ ರೀತಕ್ಕ, ಮಸ್ತ್ ಆಗುತ್ತೆ ರೀತತ್ತೆ. ಸಾಕು ಸುಮ್ಮನೆ ಹೇಳ್ತಿದ್ರು ಅದೇ ಮನೆ ಹಳೆ ಮನೆಯಾಗೆ ವಾಸಿನಿ. ನನಗೆ ಹೊಸ ಮನೆಗಳು ಸರ್ ಬರಲ್ಲ. ಮೊದ್ಲಿನ ಕಾಲದ ಮನೆಯೇ ಸರಿ. ಸುಮ್ಮನೆ ಯಾಕೆ ಇವಾಗ ಬಂಡವಾಳ ಹಾಕಿ ಸುಮ್ಮನೆ ಕೊಡ್ತಾರೆ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಬಂಡವಾಳ ಹಾಕಿ. ಮೊದ್ಲು ಆಸೆ ಇತ್ತು ಮೊದ್ಲಿನ ಕಾಲದ ಮನೆಗಳು. ಅಯ್ಯೋ ಹಂಗಂಬಲ್ಲ ಜಿ. ಹೊಸ ಮನೆ ಅಂತಾರೆ. ಹೊಸ ಮನೆ ಅವ್ರು ನೋಡಿದ್ರೆ ಹಳೆ ಮನೆ ಅಲ್ಲ, ಅಷ್ಟೊಂದು ಜನ ದುಡಿತಾರೆ, ಹಳೆ ಮನೆಯಾಗ ಇದ್ದಾರೆ ಅಂತಾರೆ. ನಮ್ಲೆ ಹಳೆ ಮನೆ ಅಂಬಾರೆಲ್ಲ ಏನು ಕೊಡಲ್ಲ. ನೆಮ್ಮದಿ ಮುಖ್ಯ, ಆರೋಗ್ಯ ಮುಖ್ಯ. ಈ ಮನೆಯಾಗೆ ಈಗ ಹಂಗನ್ಬೇಡ, ಒಂದೊಂದು ಮನೆಯಾಗ ಒಂದೊಂದು ಥರ ಆಗುತ್ತೆ ಒಬ್ಬೊಬ್ರಿಗೆ. ನೀನೇನ ನಾನು ಈಗ ಇಲ್ಲ ಇದೆಯಾ, ಸುಮ್ಮನೆ ನೆಮ್ಮದಿಗಿರೋದು ಕಲೀರಿ. ಅಷ್ಟೇನೆ. ನಿನಗೂ ಮಕ್ಕಳಾಗ್ತಾ ಸುಮ್ಮನೆ ನಿನ್ನ ಮಕ್ಕಳಾಗಲಿಲ್ಲ ಅಂತ ಚಿಂತೆ ಮಾಡಬೇಡ. ಅದೇ ಚಿಂತೆ ಕಣಜ್ಜಿ, ನನಗೆ ಮಕ್ಕಳಾಗಿಲ್ಲ ಅನ್ನೋದೇ ನನಗೆ ಚಿಂತೆ. ಏನು ಮಾಡೋದು ಅವಾಗ ಒಂದು ಸ್ವಲ್ಪ ದಿನ, ಒಂದು 2 ತಿಂಗಳು ಆಯಿತು. ಆಮೇಲೆ ಯಾಕೆ ಇದ್ದಕ್ಕಿದ್ದಂಗೆ ಅದೇ ಹೋಗ್ಬಿಡ್ತು. ಒಂದು 2-3 ಸತಿ ಹಂಗೆ ಆಗೈತೆ. ನಿಂಗಮ್ಮ ಒಂದು 2-3 ತಡಿನ ಹಂಗೆ ಆಗೈತಿ. ಒಂದು 2-3 ತಿಂಗಳು ಆಗೋದು. ಆಮೇಲೆ ಅದಕ್ಕೆ ಅದೇ ಹೋಗೋದು. ಹಂಗೆ ಆಗೈತೆ ಪಾಪ ನಮ್ಮ ಪುಣ್ಯ ನಮ್ಗೆ ಹೋಗತ್ತ. ಅವಾಗ ಅಲ್ಲೇನೆ ಹಂಗೆ ಆಯ್ತು ಅಂತ ಪಾಪ ಹೋಗತ್ತ. ಅದಕ್ಕೆ ಮಕ್ಳಿಲ್ಲದ್ದೇ ಒಂದು ಚಿಂತೆ. ಸುಮ್ಮನೆ ಅದಕ್ಕೆ ಚಿಂತೆ ಮಾಡ್ತೀವಿ. ಚಿಂತೆ ಮಾಡಬೇಡ. ಏನು ಆರಾಮ ನೆಮ್ಮದಿಗಿರೋದು ನೋಡ್ಕೆ. ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಆತ ನಾನು ಆಗ್ಲೇಳು ತಲೆ ಕೆಡ್ಸ್ಕೊಂಬಂಗಿದ್ರೆ ಮಾತ್ರ ಆಗ್ತವೆ. ಇಲ್ಲ ನಾವು ಅದನ್ನೇ ಕರಿಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ. ಆಗಲ್ಲ. ನಾವು ತಲೆ ಕೆಡ್ಸ್ಕೊಂಬಂಗೆ ಚೆನ್ನಾಗಿರೋದು ನೋಡ್ಬೇಕು. ಅಮ್ಮ ಹೇಳೋದು ಸರಿ ನೋಡು. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಪುಣ್ಯಾಕ. ನಾನು ಅದನ್ನೇ ಹೇಳ್ತಿರ್ತೀನಿ ಕಣಮ್ಮ. ನನ್ನ ಮಗಳನ್ನ ಎತ್ಕ್ಯಾಕ ಸಾಕ್ಯ, ನೀನೇ ಸಾಕ್ಯ ಅಂತ ಹೇಳ್ತಿರ್ತೀನಿ. ಅದೇ ನಾನು ಇನ್ನೊಂದು 2 ದಿವ್ಸ ಬಿಟ್ಟು 5 ತಿಂಗಳಾಗ ಆಗಲಿ, ಒಂದು 2 ದಿನ ಕರ್ಕೊಂಡೋಗಿ ಇಕ್ಕೊಂಡು ಕಳ್ಸೋಣ ಅಂತ ಶಿವನಿನ. ಹಂಗೆ ಮಾಡೋದು. 5 ತಿಂಗಳದಾಗಲಿ. ಅವ್ರ ತಾತ ಸುಮ್ಮನೆ ಇದ್ದಿತ್ತಾಗೆ ಇರಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಕಳಿಸ್ಬೇಡ್ರಿ ಸಣ್ಣ ಹುಡುಗರು ಬೆಳಕಂಬ್ಲಿ ಅಂತ. ಚಂದ್ರ ತಾತನೂ ಅದೇ, ಇವ್ರ ವರ್ಷ ತಾತನೂ ಅದೇನಿ. ನಮ್ಮ ಯಪ್ಪನ ಹಂಗೆ ಹೇಳ್ತಾ ಐತಿ, ಸುಮ್ಮನೆ ಇದ್ದಿತ್ತಾಗಿರ್ಲಿ, ನೀವು ಸುಮ್ಮನೆ ಇದು ಮಾಡಬೇಡ್ರಿ. ಹುಡುಗರು ಅವ್ರ ಪಾಡಿಗೆ ಅವರು ಹೆಂಗೆ ಬೆಳಕಂತವೆ, ನೀವು ಸುಮ್ಮನೆ ಅಲ್ಲಿಗೆ ಕರ್ಕೊಳೋದೆಲ್ಲ ಮಾಡಬೇಡ್ರಿ, ಸುಮ್ಮನೆ ಇಲ್ಲೇ ಕೇಳ್ರಿ ಅಂತ. ನಿಮ್ಮ ಮನೆಗೆ ಹೊರಟು ಅವಾಗ ಹಂಗಿತ್ತಲ್ಲಮ್ಮ. ಅದಕ್ಕೆ ಕಳಿಸಿಲ್ಲ. ಒಂದು 5 ತಿಂಗಳ ಕರ್ಕೊಂಡೋಗಿ 9 ತಿಂಗಳ ತಕ ಇಕ್ಕೊಂಡು ನಮ್ಮ ಕಣ್ಣ ಮಾಡಿ ಕಳಿಸಿರಿ ಅಂತ ಹೇಳು. ಏನು ಮಾಡ್ತಿದ್ಲು ಸಾಸೆ? ಇದಾಳು ಮಂತಾಗಿದ್ಲು, ಬಟ್ಟೆ ಒಗ್ದಾಕ್ತಿದ್ಲು. ನಾನು ಹೊತ್ತು ಬಟ್ಟೆ ಬಂದೆ ಕೆಲಸದಿಂದನ. ಇವತ್ತು ಕೆಲಸ ಇರಲಿಲ್ಲ. ಅದಕ್ಕೆ ಬಟ್ಟೆ ಒಗ್ದಾಕ್ತಿದ್ಲು. ಒಗ್ದಾಕಮ್ಮಂಗೆ ಒಗ್ದಾಕು ಬಂದು ಜಾಲಿಸಿ ಒಣಗಾಕ್ತೀನಿ ಅಂತ ಹೇಳಿ ಬಂದು ಒಬ್ಬಳೆ ಪಾಪ ಮಾಡ್ಕೊಂಬ ಕಾಲು ಮನೆಗಳು ದೊಡ್ಡ ಬೋದ್ಕು ಹಂಗಂದ್ರು. ಯಾತನ ಕೆಲ್ಸಕ್ಕೆ ಹೋಗ್ತೀನಿ, ಯಾತನ ಕೆಲಸ ಮಾಡ್ತೀನಿ ಅಂತ ಪಾಪ ಅದಕ್ಕೂ ಕಂಡಿರೋಕ್ಕೆ ಇಷ್ಟಪಡಲ್ಲ ಕಣ. ಹೆಂಗನ ಒಳ್ಳೆ ಹುಡುಗಿ ಸಿಕ್ಕದ್ಲೇಳು, ಭಾಳ ಒಳ್ಳೇದು. ವಿನೋತ ತುಂಬ ಒಳ್ಳೆ ಹುಡುಗಿ. ಎಷ್ಟಾತ್ ನೋಡಬೇಕು. ನಮ್ಮ ಮರಿ ತಮ್ಗಂತ ಸೊಸೆ ಸಿಗತ್ತಿ ಪೂರ್ ನಮ್ಮ ನೆಟ್ಕಾಗೈತಿ. ಎಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ. ಹೆಂಗ ಮರಗಿತ್ತು ನಮ್ಮಮ್ಮ. ಯಾರ ಮಗಳಾದ್ರೇನು ಒಳ್ಳೇದು ಇವತ್ತು. ಒಳ್ಳೇದು ಕಣಮ್ಮ, ಒಳ್ಳೇದು ಪಾಪ. ನೋಡಿದ್ರಲ್ಲ ವೀಕ್ಷಕರೇ, ಶಿವಾನಿಗೆ ಮಗು ಆಗಿದೆ, ಹೆಣ್ಣು ಮಗು. ಇವಾಗ 3 ತಿಂಗಳು ಪಾಪು. ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದಾಳೆ. ಇಲ್ಲೇ ಹಳೆ ಮನೆಯಲ್ಲಿ ಇಲ್ಲೇ ಇದ್ದಾರೆ ಇವ್ರು. ಇನ್ನೂ ಹೊಸ ಮನೆಗೆ ಹೋಗಿಲ್ಲ ಅಂತ ಮತ್ತೆ ಕಮೆಂಟ್ ಮಾಡಬೇಡಿ. ತುಂಬ ಚೆನ್ನಾಗಿ ಮನೆಯೇ ಎಲ್ಲ ರೆಡಿ ಮಾಡಿಸ್ಕೊಂಡು ಇದೇ ಮನೆಯಲ್ಲಿದ್ದಾರೆ. ನಿಮ್ಮ ಮನೆ ಒಂಥರ ಚೆನ್ನಾಗಿದೆ. ಸ್ಟೋರಿಲಿ ಮನೆ ತೋರಿಸೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಶಿವಾನಿಗೆ ಮಗು ಆಯಿತು. ಅವರು ತವ್ರ ಮನೆಗೆ ಕಳಿಸಿಲ್ಲ, ಇಲ್ಲೇ ಇಕ್ಕೊಂಡು ಚೈತ್ರ ವರ್ಷ ಎಲ್ಲ ಇಲ್ಲೇ ಇಕ್ಕೊಂಡು ನೋಡ್ಕೊಂಬ್ತಾ ಇದ್ದಾರೆ. ಪಾಪ ಪುಣ್ಯಂಗೆ ಒಂದು 2-3 ಸತಿ ಮಗು ಆಗಿ ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಆಗೈತೆ. ಪಾಪ ಮಕ್ಕಳಿಲ್ಲ ಅನ್ನೋದೇ ಪಾಪ ಪುಣ್ಯಂಗೆ ಚಿಂತೆ ಸ್ವಲ್ಪ. ಇವ್ರ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇದ್ರಿ, ಸ್ವಲ್ಪ ತೋರಿಸಿ ಅವ್ರ ಬಗ್ಗೆ ಅಂತ. ಇವಾಗ ಏನಂತಂದರೆ ಯಾವುದು ಕತೆ ಓಡ್ತಾ ಇರುತ್ತೆ ಅದ್ರ ಬಗ್ಗೆನೇ ಸ್ವಲ್ಪ ಸ್ಟೋರಿಗಳನ್ನ ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ಇವಾಗ ಇವ್ರ ಮನೆಯದು ತುಂಬ ಸಲ ಕಳೆದ ವಿಡಿಯೋಗಳಲ್ಲೆಲ್ಲನ ಇವ್ರ ಮನೆಯದು ಎಲ್ಲನ ತುಂಬ ಸ್ಟೋರಿಗಳೆಲ್ಲನ ತೋರಿಸಿದ್ದೀವಿ. ಅದಕ್ಕೋಸ್ಕರ ಇವಾಗ ಯಾವುದು ಸ್ಟೋರಿ ತುಂಬ ಓಡ್ತಾ ಇರುತ್ತೆ, ತುಂಬ ಯಾವುದು ಕತೆ ಇಷ್ಟಪಡ್ತಾರೆ ಅಂತ ಕತೆಗಳನ್ನ ಹಾಕ್ತಾ ಹೋಗ್ತೀವಿ. ಇವಾಗ ಇವ್ರ ಮನೆ ಬಗ್ಗೆ ಕೇಳ್ತಾ ಇದ್ರಿ, ಶಿವಾನಿ ಮನೆ ಕತೆ ಏನಾಯಿತು, ಶಿವಾನಿ ತೋರಿಸಿ ಎಂಥ ಮಗು ಆಯಿತು ಅಂತೇಳಿ. ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೆ ಶಿವಾನಿಗೆ ಹೆಣ್ಣು ಪಾಪು ಆಗೈತೆ, ಅಲ್ಲೇ ಇದ್ದಾರೆ, ಕಳಿಸಿಲ್ಲ ಅಂತೇಳಿ. ಸ್ವಲ್ಪ ಹಂಗೆ ಇವ್ರ ಬಗ್ಗೆನೂ ಸ್ವಲ್ಪ ಹಂಗೆ ಒಂದು ಲೈನಲ್ಲಿ ಹೇಳಿರ್ತೀವಿ. ಅದನ್ನು ನೋಡಿರಲ್ಲ ಕೆಲವರು, ಕಮೆಂಟ್ ಮಾಡಿರ್ತೀರ ಏನಾಯಿತು ಅಂತ ಹೇಳಲಿಲ್ಲ, ತೋರಿಸ್ಲಿಲ್ಲ ಅಂತೇಳಿ.
ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಲೈನ್ ಹೇಳಿರ್ತೀವಿ. ಇದನ್ನೇ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇವತ್ತು ತುಂಬ ಜನ ಕೇಳ್ತಿದ್ರಿ ಅನ್ನೋದಕ್ಕೋಸ್ಕರ ಇದೇ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.